ವೆಲ್ಕಮ್ ಬ್ಯಾಕ್ ಟು ಸೋನೂಸ್ ಕೇಕ್ಸ್ ಬೇಕಿಂಗ್ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನಾದರೆ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಬಟರ್ ಸ್ಕಾಚ್ ಕೂಲ್ ಕೇಕ್ ಯಾವ ರೀತಿಯಾಗಿ ಮಾಡೋದು ಐಸಿಂಗ್ ಅಂತ ಹೇಳ್ಬಿಟ್ಟಾದ್ರೆ ನೋಡೋಣ. ನೋಡ್ತಾ ಇರ್ಬೋದು, ನಾನಿಲ್ಲಿ ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ಕೇಕ್ ಬೇಸು ಎಷ್ಟೊಂದು ಸ್ಪಾಂಜಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಸ್ಪಾಂಜಿ ಕೇಕ್ ರೆಸಿಪೀಸು ಎಲ್ಲ ನಮ್ಮ ಚಾನಲಲ್ಲಿ ತುಂಬಾ ಇದೆ. ನೀವು ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚಾನಲ್ ಒಳಗಡೆ ಹೋಗ್ಬಿಟ್ಟು ಚೆಕ್ ಮಾಡಿ. ನೋಡಿ, ನಾನು ಇದನ್ನ 3 ಲೇಯರ್ಸ್ ಆಗಾದರೆ ಕಟ್ ಮಾಡ್ತಿದ್ದೀನಿ. ಈ ಕೇಕ್ ಲೇಯರ್ಸ್ನ ನೋಡಿ, ನಿಮಗೆ 2 ಲೇಯರ್ಸ್ ಬೇಕಿದ್ದರೆ 2 ಲೇಯರ್ಸು ಕಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟೊಂದು ಸ್ಪಾಂಜಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಂತರ ಕೇಕ್ ಬೇಸ್ ಇಟ್ಕೊಂಡಿದ್ದೀನಿ ನಾನು ಕೆಳಗಡೆ. ಬೇಸ್ ಇಟ್ಕೊಂಡಿದ್ದಾದಮೇಲೆ ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡಿಬಿಟ್ಟು ಒಂದು ಕೇಕ್ ಲೇಯರ್ ಆದರೆ ಇಟ್ಕೊತಿದ್ದೀನಿ ಇದ್ರ ಮೇಲೆ. ನಂತರ ಇದಕ್ಕೆ ಶುಗರ್ ಸಿರಪ್ ಆದರೆ ನಾನು ಅಪ್ಲೈ ಮಾಡ್ತಿದ್ದೀನಿ ಬಟರ್ ಸ್ಕಾಚ್ದು. ಸೊ ಶುಗರ್ ಸಿರಪ್ ಮಾಡೋದಕ್ಕೆ ನಾವು 1 ಕಪ್ ವಾಟರ್ಗೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ ಹಾಕ್ಕೊಂಡು, ಅದಕ್ಕೆ ಸ್ವಲ್ಪ ನೀವು ಯಾವ ಫ್ಲೇವರ್ ಮಾಡ್ತಿರಲ್ಲ ಆ ಫ್ಲೇವರ್ ಐಸೆನ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡೋದಷ್ಟೇ. ನಂತರ ಇಲ್ಲಿ ಕ್ರೀಮ್ ಹಾಕ್ಕೊಂಡಿದ್ದೀನಿ, ವಿಪ್ಪಿಂಗ್ ಕ್ರೀಮು. ಅದಕ್ಕೇ ಬಟರ್ ಸ್ಕಾಚು ಕ್ರಷ್ ಆದರೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಬಟರ್ ಸ್ಕಾಚ್ ಕೇಕ್ ಆಗಿರೋದ್ರಿಂದ ಕ್ರಷ್ ಆದರೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಾಂದರೆ ಅದನ್ನ ಸ್ಕಿಪ್ ಮಾಡ್ಬೋದು. ನನ್ನ ಮನೇಲಿ ಇರೋದ್ರಿಂದ ಇದನ್ನಾದರೆ ನಾನು ಆ್ಯಡ್ ಮಾಡ್ತಿದ್ದೀನಿ. ಮಾಡಿದ್ದಾದಮೇಲೆ ಈ ಥರ ನೀಟಾಗಾದರೆ ಕ್ರೀಮು ಅಪ್ಲೈ ಮಾಡಬೇಕಾಗುತ್ತೆ. ನಾವು ಪ್ಯಾಲೆಟ್ ನೇಪ್ ಎತ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ರೆ ಅದೇ ನಮಗೆ ನೀಟಾಗಾದರೆ ಅಪ್ಲೈ ಆಗುತ್ತೆ. ನೋಡಿ ಈ ಥರ. ನಂತರ ಸೇಮ್ ಇನ್ನೊಂದು ಲೇಯರು ಇಟ್ಕೊತಿದ್ದೀನಿ ನಾನು. ಸೆಕೆಂಡ್ ಲೇಯರು ಅದೇ ರೀತಿಯಾಗಿ ಇಟ್ಕೊಂಡು ಇದೇ ರೀತಿಯಾಗಿ ನಾವು ಕ್ರೀಮ್ ಆದರೆ ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ, ನೀಟಾಗಾದರೆ ನೀವು ಕ್ರೀಮು ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಸೆಕೆಂಡ್ ಲೇಯರ್ ಇಡ್ತಾ ಇದ್ದೀನಿ ನಾನು. ಇಟ್ಟಿದ್ದಾದಮೇಲೆ ನಂತರ ಇದಕ್ಕೂ ಶುಗರ್ ಸಿರಪ್ ಆದರೆ ಅಪ್ಲೈ ಮಾಡಬೇಕು. ಮಾಡಿದ್ದಾದಮೇಲೆ ಮತ್ತೆ ಇದಕ್ಕೆ ಕ್ರೀಮ್ ಹಾಕ್ಕೊಂಡು ನೀಟಾಗಾದರೆ ಸ್ಪ್ರೆಡ್ ಮಾಡಿಕೊಂಡು ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೀವು ಒಂದು ಬಟರ್ ಸ್ಕಾಚದು ಕ್ರಷ್ ಇರುತ್ತಲ್ಲ, ಅದನ್ನ 1 ಟೇಬಲ್ ಸ್ಪೂನ್ ಇಲ್ಲ 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಹಾಕೋಕ್ಕಾದರೆ ಹೋಗಬೇಡಿ. ಸೊ ಕ್ರಷ್ ಎಲ್ಲ ಕಮ್ಮಿನೇ ಯೂಸ್ ಮಾಡಬೇಕು ನಾವು, ಆಲ್ರೆಡಿ ಎಸೆನ್ಸ್ ಎಲ್ಲ ಯೂಸ್ ಮಾಡಿರ್ತೀರಲ್ಲ ಅದರಿಂದ. ನಂತರ ನೋಡಿ, ಲಾಸ್ಟ್ ಬೇಸ್ ಆದರೆ ಇಟ್ಕೊತಿದ್ದೀನಿ ನಾನು, ಲಾಸ್ಟ್ ಲೇಯರು ಇಟ್ಕೊಂಡಿದ್ದಾದಮೇಲೆ ಇದಕ್ಕೂ ಸ್ವಲ್ಪ ಶುಗರ್ ಸಿರಪ್ ಆದರೆ ನಾನು ಅಪ್ಲೈ ಮಾಡ್ಕೊತಿದ್ದೀನಿ. ನೀವು ಶುಗರ್ ಸಿರಪ್ಗೆ ಶುಗರ್ ಆ್ಯಡ್ ಮಾಡೋಕ್ಕೆ ಇಷ್ಟ ಇಲ್ಲಾಂದರೆ ಮಿಲ್ಕ್ ಮೇಡ್ ಇರುತ್ತಲ್ಲ, ಸೊ ಮಿಲ್ಕ್ ಮೇಡ್ ಸಹ ನೀವು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ಶುಗರ್ ಸಿರಪ್ಗೆ. ನಂತರ ನೋಡಿ, ಇದಕ್ಕೆ ನಾನು ಕ್ರೀಮ್ ಹಾಕ್ತಿದ್ದೀನಿ. ಹಾಕಿದ್ದಾದಮೇಲೆ ಚೆನ್ನಾಗಾದರೆ ಇದನ್ನ ಸ್ಪ್ರೆಡ್ ಮಾಡಿಕೊಂಡು ಅಪ್ಲೈ ಮಾಡ್ಕೊತಿದ್ದೀನಿ. ಪ್ಯಾಲೆಟ್ ನೈಫು ನೀವು ಅಬ್ಸರ್ವ್ ಮಾಡ್ಬೋದು ನಾನು ಯಾವ ರೀತಿಯಾಗಿ ಹಿಡ್ಕೊಂಡು ಯಾವ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಅಂತ. ಸೊ ಈ ಥರ ಚಿಕ್ಕದಾಗಿ ಟಿಪ್ಸ್ ಇರುತ್ತಲ್ಲ, ಅದನ್ನ ನೀವು ಅಬ್ಸರ್ವ್ ಮಾಡಿದರೆ ಸಾಕು, ನಿಮಗೆ ನೀಟಾಗಾದರೆ ಬರುತ್ತೆ ನೀವು ಮಾಡೋವಾಗ. ನಂತರ ಇದನ್ನ ಕ್ರಮ್ಸ್ನೆಲ್ಲ ನಾನು ಇದನ್ನ ಪೀಲ್ ಮಾಡ್ಕೊತಿದ್ದೀನಿ. ಸೊ ಕ್ರಮ್ಸ್ ಅಂದರೆ ನಮಗೆ ಕೇಕಲ್ಲಿ ಚಿಕ್ಕದು ಕ್ರಮ್ಸ್ ಎಲ್ಲ ಬಂದಿರುತ್ತಲ್ಲ ಔಟ್ ಸೈಡು, ಸೊ ಅದನ್ನ ಪೀಲ್ ಮಾಡೋದನ್ನೇ ಕ್ರಮ್ ಕೋಟಿಂಗು ಅಂತ ಹೇಳ್ತಾರೆ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಕ್ರಮ್ ಕೋಟಿ ಆಗಿದ್ದಾದಮೇಲೆ ಒಂದು 5 ನಿಮಿಷ ಫ್ರಿಜ್ಜಲ್ಲಾದರೆ ಇಡಿ. ನಂತರ ಅದಕ್ಕೆ ಇದನ್ನ ನೀವು ಡಿಸೈನ್ ಮಾಡ್ಕೋಬೇಕಾಗುತ್ತೆ. ನಾನಾದರೆ ಇದನ್ನ ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಹಾಗೆ ಕ್ರಮ್ ಕೋಟ್ ಆಗಿದ್ದ ತಕ್ಷಣ ನಂತರ ವಿಪ್ಪಿಂಗ್ ಕ್ರೀಮ್ಗೆ ನಾನು ಇಲ್ಲಿ ಫುಡ್ ಜೆಲ್ ಆದರೆ ಹಾಕ್ಕೊಂಡಿದ್ದೀನಿ. ನಾನು ಲಿಕ್ವಿಡ್ ಜೆಲ್ ಯೂಸ್ ಮಾಡ್ತಾಯಿಲ್ಲ, ಆಯಿಲ್ ಫುಡ್ ಕಲರ್ ಆದರೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಆದಷ್ಟು ಲಿಕ್ವಿಡ್ ಕಲರ್ನ ಅವಾಯ್ಡ್ ಮಾಡಿ. ನಂತರ ನೋಡಿ, ಇದಕ್ಕೆ ಚೆನ್ನಾಗಾದರೆ ವಿಪ್ಪಿಂಗ್ ಕ್ರೀಮ್ ಬ್ಯಾಗಲ್ಲಿ ಹಾಕ್ಕೊಂಡು ಈ ಥರ ಅಪ್ಲೈ ಮಾಡ್ಕೊತಿದ್ದೀನಿ, ಒಂದು 1/2 ಇಂಚ್ ಆಗುವಷ್ಟು. ಸೊ ಯಾವಾಗೇ ಆಗಲಿ ನಾವು 1/2 ಇಂಚು ನಾವು ಫಿನಿಶಿಂಗ್ಗೆ ಕೊಡಬೇಕಾಗುತ್ತೆ ಔಟ್ಸೈಡಲ್ಲಿ. ನೋಡಿ, ಈ ಥರ ಹಾಕಿದ್ದಾದಮೇಲೆ ಪ್ಯಾಲೆಟ್ ನೇಪ್ ತಗೊಂಡು ನಾನು ಇದನ್ನ ಚೆನ್ನಾಗಾದರೆ ಸ್ಪ್ರೆಡ್ ಮಾಡಿಕೊಂಡು ಫಿಲ್ ಮಾಡ್ಕೊತಿದ್ದೀನಿ ಸೈಡಲ್ಲಿ. ನಂತರ ಸೇಮ್ ಅದೇ ರೀತಿಯಾಗಿ ಮೇಲೆ ಟಾಪಲ್ಲಿ ಏನಿದೆಯಲ್ಲ, ಸೊ ಅದನ್ನ ಸಹ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕಾಗುತ್ತೆ ನಾವು. ಒಳಗಡೆ ವೈಟ್ ಕ್ರೀಮ್ ಇರೋದ್ರಿಂದ ವೈಟ್ ಕ್ರೀಮ್ ಆದರೆ ಕಾಣಿಸ್ಬಾರ್ದು. ಸೊ ಕಸ್ಟಮರ್ಸ್ ಹೇಳಿರ್ತಾರಲ್ಲ, ಕಸ್ಟಮರ್ಗೆ ಯಾವ ಕಲರ್ ಬೇಕಂದರೆ ಆ ಕಲರ್ನ ಈ ಥರ ಆದರೆ ಅಪ್ಲೈ ಮಾಡಬೇಕು. ಸೊ ಒಳಗಡೆ ಎಲ್ಲ ವೈಟ್ ಕ್ರೀಮೇ ಅಪ್ಲೈ ಮಾಡಿ ಆದಷ್ಟು. ಯಾಕಂದರೆ ಕಲ್ಲರು ಅಷ್ಟೊಂದು ಹೆಲ್ತ್ ಅಲ್ಲ, ಮನೇಲಿ ಮಾಡಿದ್ರೂ ಹೆಲ್ತ್ಗೆ ಒಳ್ಳೆಯದಲ್ಲ. ಸೊ ಅದರಿಂದ ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ಈ ಥರ ಕೇಕ್ ಥಿಂಗ್ಸ್ದು ತುಂಬಾ ವೀಡಿಯೋಸ್ ಇದೆ. ನಿಮ್ಗೇನಾದರೂ ಕೇಕ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಹೋಗಿ ನೋಡ್ಬೋದು, ನೀವು ಕಲಿಬೋದು. ಯಾಕಂದರೆ ನಾನು ಫ್ರೀಯಾಗಾದರೆ ನಮ್ಮ ಚಾನಲಲ್ಲಿ ನಿಮಗೆ ಕಲಿಸ್ತಾ ಇದ್ದೀನಿ. ನಂತರ ಇಲ್ಲಿ ಸ್ಕ್ರ್ಯಾಪರ್ ಎತ್ಕೊಂಡಿದ್ದೀನಿ. ಸ್ಕ್ರ್ಯಾಪರ್ ತಗೊಂಡು ಇದನ್ನ ನೀಟಾಗಾದರೆ ನಾನು ಸ್ಮೂತಾಗಾದರೆ ಮಾಡ್ಕೊತಿದ್ದೀನಿ. ನೀವು ಟರ್ನಿಂಗ್ ಟೇಬಲ್ನ ಈ ಥರ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ತಾ ಇದ್ದರೆ ಸ್ಕ್ರ್ಯಾಪರ್ ಹಿಡ್ಕೊಂಡು, ಸೊ ಕೇಕ್ ನಮಗೆ ಸ್ಮೂತಾಗಾದರೆ ಬರುತ್ತೆ ಕ್ರೀಮು. ನಂತರ ಪ್ಯಾಲೆಟ್ ನೇಪ್ಗೆ ಏನಾದರೂ ಕ್ರೀಮ್ ಇದ್ದರೆ ಅದನ್ನ ರಿಮೂವ್ ಮಾಡಿಬಿಟ್ಟು ಈ ಎಕ್ಸೆಸ್ ಕ್ರೀಮ್ ಏನಿರುತ್ತಲ್ಲ ಮೇಲೆ ಅದನ್ನೆಲ್ಲ ನೀಟಾಗಿ ಈ ಥರ ರಿಮೂವ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನೀವು ಅಬ್ಸರ್ವ್ ಮಾಡ್ತಾ ಇರೋದು, ಫಸ್ಟು ನಿಲ್ಲಿಸ್ಬೇಕು ಪ್ಯಾಲೆಟ್ ನೇಪ್ನ, ಮತ್ತು ಮುಳುಗಿಸೋ ಥರ ಸ್ವಲ್ಪ ಒಂದು 40% ಮುಳುಗಿಸ್ಬಿಟ್ಟು ಪ್ಯಾಲೆಟ್ ನೇಪ್ನ ನಮಗೆ ಈ ಥರ ಮಾಡಿಕೊಂಡ್ರೆ ನೀಟಾಗಾದರೆ ಬರುತ್ತೆ ಕೇಕು. ನೋಡಿ, ಈ ಥರ ನೀವು ಅಬ್ಸರ್ವ್ ಮಾಡಬೇಕು. ಈ ಥರ ಚಿಕ್ಕದು ಅಬ್ಸರ್ವ್ ಮಾಡಿಬಿಟ್ರೆ ನಿಮಗೆ ಈಸಿಯಾಗಾದರೆ ಬಂದುಬಿಡುತ್ತೆ. ನೋಡಿ, ಈ ಥರ ನಾನೆಲ್ಲ ಫಿನಿಶಿಂಗ್ ಆದರೆ ಮಾಡ್ತಾಯಿದ್ದೀನಿ. ಮತ್ತು ಸ್ಕ್ರ್ಯಾಪರಲ್ಲಿ ನಮಗೆ ಲೈನ್ಸ್ ಫಾರ್ಮ್ ಮಾಡ್ಕೊಳ್ಳೋಕ್ಕೆ ಒಂದು ಡಿಸೈನ್ ಕೊಟ್ಟಿರ್ತಾರೆ ನೋಡಿ, ಈ ಥರ ಲೈನ್ಸು. ಸೊ ಅದರಲ್ಲೇ ನಾನು ಲೈನ್ಸ್ ಆದರೆ ಫಾರ್ಮ್ ಮಾಡ್ತಾಯಿದ್ದೀನಿ ಇದಕ್ಕೆ. ನೋಡಿ, ಈ ಥರ
ಟರ್ನಿಂಗ್ ಟೇಬಲ್ನ ತಿರುಗಿಸ್ತಾ ಇದ್ದರೆ ಸಾಕು. ನಿಮಗೆ ಸ್ಕ್ರ್ಯಾಪರ್ ಒಂದೇ ಹತ್ರ ಇಟ್ಕೋಬೇಕಾಗುತ್ತೆ. ಸ್ಕ್ರ್ಯಾಪರ್ನ ಮೂವ್ ಮಾಡಬಾರ್ದು ನೀವು. ಟರ್ನಿಂಗ್ ಟೇಬಲ್ ಮಾತ್ರ ಮೂವ್ ಮಾಡಬೇಕಾಗುತ್ತೆ. ನಂತರ ನೋಡಿ ಎಕ್ಸೆಸ್ ಕ್ರೀಮ್ ಮತ್ತೆ ಸ್ವಲ್ಪ ಬಂದಿದೆ. ಸೊ ಅದನ್ನ ನಾನು ರಿಮೂವ್ ಮಾಡ್ತಾಯಿದ್ದೀನಿ. ನೀವು ರಿಮೂವ್ ಮಾಡಿದ ತಕ್ಷಣ ಪ್ಯಾಲೆಟ್ ನೈಫಲ್ಲಿ ಏನು ಕ್ರೀಮ್ ಇರುತ್ತಲ್ಲ ಅದನ್ನಾದರೆ ಕ್ಲೀನ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಅದು ಕೇಕ್ ಮೇಲೆ ದಟ್ಟಿ ಆಗಾದರೆ ಬರುತ್ತೆ, ನೀಟಾಗಾದರೆ ಫಿನಿಶಿಂಗ್ ಬರೋಲ್ಲ. ನೋಡಿ ಮಾಡಿದ್ದಾದಮೇಲೆ ನಾನು ಇಲ್ಲಿ ಕ್ರೀಮ್ ತಗೊತಿದ್ದೀನಿ. ಸೊ ಬ್ಲೂ ಕಲರ್ ಆಗಿರೋದ್ರಿಂದ ವೈಟು ಸ್ವಲ್ಪ ರೆಡ್ ಆದರೆ ನಾನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು 1M ನೋಸಲ್ ತಗೊಂಡು ಈ ಥರ ಸ್ಟಾರ್ಸ್ ಆದರೆ ಕೊಡ್ತಾಯಿದ್ದೀನಿ ನೀಟಾಗಿ. ನೋಡಿ ಈ ಥರ ನೀವು ರೋಸಸ್ ಫ್ಲವರ್ ಆದರೂ ಹಾಕ್ಕೋಬೋದು, ಈ ಥರ ಸ್ಟಾರ್ಸ್ ಆದರೂ ಕೊಡ್ಬೋದು. ನಾನಾದರೆ ಸ್ಟಾರ್ಸ್ ಆದರೆ ಕೊಟ್ಟಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಫೌಂಡೆಂಟ್ ಫಿನಿಶಿಂಗ್ ಆದರೆ ಕೊಟ್ಟಿದ್ದೀನಿ ನಾನು. ಸೊ ಅದನ್ನ ಫೌಂಡೆಂಟು ನಾವೇನಾದರೂ ಫಿನಿಶಿಂಗ್ ಕೊಡೋವಾಗ ಮೊದಲೇ ಮಾಡಿಬಿಡಬಾರ್ದು. ಕಸ್ಟಮರ್ಸ್ ಯಾವಾಗ ಕಟ್ ಮಾಡೋಕ್ಕೆ ಒಂದು ಹಾಫ್ ಆನ್ ಅವರ್ ಮೊದಲು ಮಾಡಬೇಕಷ್ಟೇ. ಕೇಕ್ ಫಿನಿಶಿಂಗ್ ಮಾಡಿದ ತಕ್ಷಣ ಮಾಡಬಾರ್ದು ನಾವು. ನಂತರ ಸ್ಮಾಲ್ ಸ್ಟಾರ್ ನೋಸಲಲ್ಲಿ ಕೆಳಗಡೆ ಡಿಸೈನ್ ಇದ್ದರೆ ಫಾರ್ಮ್ ಮಾಡ್ತಾಯಿದ್ದೀನಿ ಈ ಥರ ಸೇಮ್ ಕಲರಲ್ಲಿ. ನಂತರ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಫೌಂಡೆಂಟ್ ಎಲ್ಲ ನಾನು ಫಿನಿಶಿಂಗ್ ಕೊಟ್ಟಿದ್ದಾದಮೇಲೆ ಈ ಥರ ಇದೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.